ಎಲ್ಲರಿಗೂ ಮೈಸೂರಿನ ನಂಜನಗೂಡು ವಾಮನ್ ರಮೇಶ್ ಮಾಡುವಂತ ಪ್ರಣಾಮಗಳು. ತಾವೆಲ್ಲ ನನ್ನ ಮಾತುಗಳನ್ನ, ಅನುಭವಗಳನ್ನ, ಜೀವನ ದರ್ಶನವನ್ನ ನೋಡ್ತಾ ಇರೋದು ಮೈಸೂರಿನ ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನೆಲ್ ಮೂಲಕ. ಇದನ್ನೆಲ್ಲ ಬಂದು ತಾಳ್ಮೆಯಿಂದ ಧ್ವನಿ ಮುದ್ರಿಸ್ತಿರೋ ಲೋಕೇಶ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಸಹ ಕಾರ್ಯಕ್ರಮ ಮಾಡಬೇಕಾದ್ರೆ, ಅನುಭವಗಳನ್ನ ಹಂಚ್ಕೋಬೇಕಾದ್ರೆ ಆದಿತ್ಯ ಲೋಕೇಶ್ ಅವ್ರನ್ನ ಸಂಪರ್ಕಿಸಿ. ಅವರು ಬಹಳ ಒಳ್ಳೆಯ ವ್ಯಕ್ತಿ, ಬಹಳ ಸಮಾಧಾನದಿಂದ ಧ್ವನಿ ಮುದ್ರಿಸಿ ಜನರಿಗಾಗಿ ಪ್ರಸಾರ ಮಾಡ್ತಾರೆ. ಇದರಲ್ಲಿ ಅವರಿಗೆ ಯಾವುದೂ ಹೆಚ್ಚಿನ ದುರಾಸೆ ಇಲ್ಲ. ನೀವು ಅವ್ರನ್ನ ಕರೆಸಿ, ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಾತುಗಳನ್ನ ಆರಂಭಿಸ್ತೀನಿ. ಈಗ ಗುಲ್ಬರ್ಗಾದಲ್ಲಿ ನಾನು ಹೇಳಿದಾಗ ನಾನು ಅಲ್ಲಿ ಶರಣಬಸಪ್ಪ ಅಪ್ಪ ಅವರ ಒಂದು ಏನಿದೆ ಆ ಅಪ್ಪನ ದೇವಸ್ಥಾನ ಅಂತ ಏನಿದೆ ಆ ದೇವಾಲಯದ ಬಗ್ಗೆ ಹೇಳಿದ್ದೆ. ಅಲ್ಲಿ ಜಾತ್ರೆ ಆಗುತ್ತೆ ಅದ್ರ ಬಗ್ಗೆ ಹೇಳಿದ್ದೆ. ಹಾಗೆ ಬಂದಾನವಾಸ್ ದರ್ಗಾ ಬಗ್ಗೆ ಹೇಳಿದ್ದೆ. ಹಾಗೆ ಆ ಗುಲ್ಬರ್ಗಾ ಭಾಗದಲ್ಲಿ ಅನೇಕ ದೇವಸ್ಥಾನಗಳಿವೆ, ಅವುಗಳ ಬಗ್ಗೆ ಇವತ್ತು ಹೇಳ್ತೀನಿ. ಅಲ್ಲಿಂದ 30 ಕಿಲೋಮೀಟರ್ ಹೋದ್ರೆ ಗಾಣಗಾಪುರ ಅಂತಿದೆ. ಬಹಳ ಜನ ನೋಡಿರ್ಬೋದು, ದತ್ತನ ಆವಾಸ ಸ್ಥಾನ ಅಂತ ಹೇಳಿ ಗಾಣಗಾಪುರಕ್ಕೆ ಬಹಳ ಜನ ಹೋಗ್ತಾರೆ. ಆದ್ರೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಲ್ಲ ಇದು. ದತ್ತಾತ್ರೇಯನ ಒಂದು ಹೆಸರಿನಲ್ಲಿ ಇರುವಂತ ನರಸಿಂಹಮೂರ್ತಿ ಅವರ ಒಂದು ಸ್ವಾಮಿಗಳ ಒಂದು ಸಮಾಧಿ ಅದು. ಅಲ್ಲಿ 3 ಜನ ಆಗಿದ್ದಾರೆ. 3 ಕಡೆ ದತ್ತಪೀಠಗಳಿವೆ. ಚಿಕ್ಕಮಗಳೂರಲ್ಲಿ ಇದೆ ಒಂದು ದತ್ತಪೀಠ ಇದೆ, ತಾವೆಲ್ಲ ಅಲ್ಲಿ ಹೋಗಿರಬಹುದು. ಇನ್ನೊಂದು ದತ್ತಪೀಠ ರಾಯಚೂರು ಜಿಲ್ಲೆಯಿಂದ ಈ ಒಂದು ಆಂಧ್ರ ಪ್ರದೇಶದ ಬಾರ್ಡರ್ಗೆ ಹೋಗ್ಬೇಕಾದ್ರೆ ಒಂದು ಹಳ್ಳಿ ಹತ್ರ ಒಂದು ದ್ವೀಪದ ಮಧ್ಯದಲ್ಲಿದೆ. ಹಾಗೆ ಆ ದತ್ತಪೀಠಕ್ಕೆ ನೀವು ಹೋಗ್ಬೋದು. ಗಾಣಗಾಪುರ ಈಗ ಬಹಳ ಅಭಿವೃದ್ಧಿ ಆಗಿದೆ. ಅಲ್ಲಿ ಗಾಣಗಾಪುರದಲ್ಲಿ ದತ್ತಾತ್ರೇಯನ ಮೂರ್ತಿ ಪೂಜೆ ಬಹಳ ಚೆನ್ನಾಗಾಗುತ್ತೆ. ಅಲ್ಲಿ ಹತ್ರದಲ್ಲಿ ನದಿ ಹರಿಯುತ್ತೆ, ಹೋಗಿ ನದಿಯನ್ನು ನೋಡಿ. ಮತ್ತೆ ಇನ್ನೊಂದು, ನೀವು ಪೌರಾಣಿಕ ಸ್ಥಳಗಳಿಗೆ ಪುರಾಣವನ್ನು ಓದಿ ಹೋದ್ರೆ ಅವು ಕಟ್ಟುಕತೆಗಳಲ್ಲ. ಅಲ್ಲಿ ನೀವು ಒಂದು ಸ್ವಲ್ಪ ಹೊತ್ತಿರಿ, ಅಲ್ಲಿ ಸ್ವಲ್ಪ ಹೊತ್ತಿದ್ರೆ ನಿಮ್ಮಲ್ಲಿ ಮೈಯಲ್ಲಿ ಏನೋ ಒಂದು ಶಾಂತಿ ಮತ್ತೆ ಉತ್ಸಾಹ ಉಲ್ಲಾಸ ಎಲ್ಲ ಹರಡುತ್ತೆ. ನಿಮಗೆ ಜ್ಞಾನ ಸಿಗುತ್ತೆ, ವಿಜ್ಞಾನದ ಆಧಾರವೂ ಇದೆ. ಹಾಗೆ ಈ ಕಡೆ ಹೋಗಿ ನೀವು ಸೇಡಂ ಕಡೆ ಹೋದ್ರೆ ಗುಲ್ಬರ್ಗಾದಿಂದ ಅಲ್ಲಿ ಕಾಗಿನ ನದಿ ಪಕ್ಕದಲ್ಲಿ ಟೀಕಾಚಾರ್ಯರು ಅಂತ ಹೆಸರಾದಂಥವರು ಜಯತೀರ್ಥರು ಅವರ ಒಂದು ಸಮಾಧಿ ಇದೆ. ಆ ಮಳಖೇಡ ಅಂತ, ಮಾನ್ಯಖೇಟ ಅಂತ ಆ ಜಾಗದ ಹೆಸರು. ನೀವೆಲ್ಲ ಅಮೋಘ ವರ್ಷ ನೃಪತುಂಗನ ಹೆಸರು ಕೇಳಿರ್ಬೋದು. ಮೊಟ್ಟ ಮೊದಲನೆಯ ಒಂದು ಕಾವ್ಯವನ್ನ ಬರೆದವರು ಕವಿರಾಜ ಮಾರ್ಗ ಅಂತ ಬರೆದವರು ನೃಪತುಂಗ ಅಂತ ಹೇಳ್ತಾರೆ. ಆ ಮಾನ್ಯಖೇಟ ಜಾಗ ಅಲ್ಲಿದೆ. ಮಳಖೇಡದ ಬಗ್ಗೆ ನಾನು ಕಾರ್ಯಕ್ರಮ ಮಾಡಿದಾಗ ಒಂದು ವಿಷಯ ಹೇಳಬೇಕು. ಅಖಿಲ ಭಾರತ ಧರ್ಮ ಸಮಿತಿ ಅಂತ ಅಲ್ಲೊಂದು ಮಾಡ್ಕೊಂಡಿದ್ದಾರೆ. ಅಲ್ಲಿ ನಾನು ಗುಲ್ಬರ್ಗಾದಲ್ಲಿದ್ದ ಅವಧಿಯಲ್ಲಿ 1976ರಿಂದ 84ರವರೆಗೆ ಆ ಮಳಖೇಡದಲ್ಲಿ ಅಖಿಲ ಭಾರತ ಧಾರ್ಮಿಕ ಸಮಿತಿ ಅಂತ ಒಂದು ಏನಿತ್ತು, ಅವರು ಒಬ್ಬ ಮುಸ್ಲಿಂ ಫಕೀರರು. ಅವರು ಅಲ್ಲಿ ಒಂದು ದರ್ಗಾ ಇತ್ತು. ಆದ್ರೆ ಅವರು ಮಾನವ ಧರ್ಮವೆಲ್ಲ ಒಂದು ಅಂತ ಸಾರೋ ಹಾಗೆ ವರ್ಷದಲ್ಲಿ 3 ದಿವಸ ಒಂದು ಆಚರಣೆ ಮಾಡೋರು. ನಾನು ಅವಾಗ ಅಲ್ಲಿ ಹೋಗ್ತಿದ್ದೆ. 3 ಹಗಲು ರಾತ್ರಿನೂ ಅಲ್ಲೇ ಮೈದಾನದಲ್ಲಿ ಇದ್ದು ಅವರು ಕೊಡುವಂತ ಪ್ರಸಾದವನ್ನ, ಖಜ್ಜೂರ ಮತ್ತೆ ಇದನ್ನ ಏನ್ ಕೊಡ್ತಾರೆ ಅವನ್ನ ತಿನ್ಕೊಂಡು ಅಲ್ಲಿರವೆ. ಆ ಒಂದು ಫಕೀರರಿಗೆ ಆ ಒಂದು ನಾವು ನಮ್ಮ ಹಾಗೆ ಸ್ವಾಮಿಗಳು ಅಂತ ಹೇಳ್ತೀವಿ, ಅವರು ಮುಸ್ಲಿಂ ಧರ್ಮದ ಸ್ವಾಮಿಗಳಿದ್ದಾಗ ಅವರು ನನ್ನನ್ನು ಕರೆಯೋರು. ನಾನು ಕ್ಯಾಸೆಟ್ ರೆಕಾರ್ಡರ್ ತಗೊಂಡು ಅಲ್ಲೇ ಇದ್ದು ರೆಕಾರ್ಡ್ ಮಾಡ್ತಿದ್ದೆ. ಅವರು ಎಲ್ಲ ಧರ್ಮಗಳ ಸಾಹಿತಿಗಳನ್ನ, ಕವಿಗಳನ್ನ ಕರೆದು ಅವ್ರ ಹತ್ರ ಉಪನ್ಯಾಸಗಳನ್ನ ಮಾಡಿಸೋರು. ಆ ಟೈಮ್ನಲ್ಲಿ ಅಲ್ಲಿ ಒಂದು ರೀತಿಲಿ ಮುಷಾಯಿರ, ಶಾಯರಿಗಳು, ಇವೆಲ್ಲ ನಜ್ಮ್ ಅಂತಾರೆ. ಅಂದ್ರೆ ಇಡೀ ಭಾರತ ದೇಶದಿಂದ ಬಂದಂಥ ಮುಸ್ಲಿಮ ಕವಿಗಳು ಮತ್ತೆ ಬೇರೆ ಕವಿಗಳು ಸಹ ಉರ್ದು ಭಾಷೆಯಲ್ಲಿ ತಮ್ಮ ಕವನವನ್ನ ಪ್ರಸ್ತುತಪಡಿಸ್ತಿರ್ತಾರೆ. ಆ ಮುಷಾಯಿರದಲ್ಲಿ ಅವರು ಕವನವನ್ನ ಓದೋ ಶೈಲಿ ಗಮನಿಸ್ಬೇಕು ನೀವು. ನಮ್ಮ ಇಲ್ಲಿ ಕವಿಗೋಷ್ಠಿಗಳೇನ್ ನಡೆಯುತ್ತೆ, ಅಲ್ಲಿ ಬಂದವರು ಏನ್ ಬರೆದಿರ್ತಾರೋ ಅವರೇ ಓದಿರಲ್ಲ. ಅಲ್ಲಿ ಓದ್ಬೇಕಾದ್ರೆ ತತ್ತ ಪೆತ್ತ ತಡವರಿಸ್ತಾರೆ, ತಪ್ತಾರೆ, ಹೇಳಿದ ಸಾಲನೇ 2 ಸಲ ಹೇಳ್ತಾರೆ, ಕಂಟಿನ್ಯೂಟಿನೇ ಬರಲ್ಲ. ಆದ್ರೆ ನೋಡಿ, ಮುಷಾಯಿರ ಹೇಳಬೇಕಾದ್ರೆ ಅವ್ರು ಎಷ್ಟು ಚೆನ್ನಾಗಿ ಎತ್ತರದ ಧ್ವನಿಯಲ್ಲಿ ಪ್ರತಿ ಶಬ್ದವನ್ನು ಸ್ಪಷ್ಟವಾಗಿ ಹೇಳ್ತಾ ಯಾವುದನ್ನ ಪುನರಾವರ್ತನೆ ಮಾಡಬೇಕು, ರಿಪೀಟ್, ಅದನ್ನ ಮಾತ್ರ ಆ ಸಾಲ ರಿಪೀಟ್ ಮಾಡೋರು. ಮತ್ತೆ ಜನ ವಾ 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 ಅಂತನೋರು. ನೀವು ನೋಡ್ಬೇಕು, ಈ ಮುಸ್ಲಿಂ ಕವಿಗಳು ಮುಷಾಯಿರ ಅಥವಾ ಹೋದಾಗ ನಜ್ಮ್ ಪೇಶ್ ಕರ್ರಾಹು ಅಂತ ಅನ್ನುತ್ತಾರೆ. ಅಲ್ಲಿ 2 ಸಾಲು ಅಥವಾ 4 ಸಾಲನ್ನ ಹೈಲೈಟ್ ಮಾಡ್ತಾರೆ. ಆವಾಗ ವಾ 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 ಅಂತ ಅನ್ನುವಾಗ 1000 ಜನ ಕೂತರು ವಾ 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 ಅಂತಾರೆ. ಮತ್ತೆ ಮುಷಾಯಿರ ಶುರು ಆದ್ಮೇಲೆ ಮುಗಿಯೋ ತನಕ ರಾತ್ರಿ ಮಧ್ಯರಾತ್ರಿ ತನಕ ಜನ ಕೂತಿರ್ತಾರೆ. ಬಿಜಾಪುರದಲ್ಲಿದ್ದಾಗಲೂ ಸಹ ನಾನು
ಜಿಲ್ಲಾ ಆಡಳಿತದ ಜೊತೆ ಜಿಲ್ಲಾಧಿಕಾರಿಗಳ ಜೊತೆ ಎಲ್ಲ ಸಂಯೋಜನೆ ಮಾಡಿದಾಗ ನಾನು ಆ ಸಮಿತಿಯಲ್ಲಿ ಇರ್ತಿದ್ದೆ, ನಾನು ಉತ್ಸವಗಳ ಸಮಿತಿಯಲ್ಲಿ. ಆಗ ರೆಕಾರ್ಡಿಂಗ್ ಹೋದಾಗ ಇಡೀ ರಾತ್ರಿ ಕೂತ್ಕೊಳ್ತಿದ್ವಿ. ಆ ಜನ ಆ ಸಾಲುಗಳನ್ನು ಹೇಳಿದಾಗ ಕೊನೆಯ ಸಾಲನ್ನ ಅಥವಾ ಮಧ್ಯದ ಸಾಲನ್ನ ಜನ ಪೂರ್ತಿ ರಿಪೀಟ್ ಮಾಡೋರು. ಅಂದ್ರೆ ಅಷ್ಟು ತಾಳ್ಮೆಯಿಂದ ಅಷ್ಟು ಗಮನವನ್ನ ಕೇಂದ್ರೀಕರಿಸಿ ಅವರು ಕೇಳ್ತಾ ಇರೋರು. ಹಾಗೆ ಕೇಳ್ತಾ ಇರೋದು ನಮ್ಮ ಕವಿಗಳಲ್ಲಿ ಯಾಕೋ ಇಲ್ಲ. ಹಿಂದೆ ಇತ್ತು, ಕುವೆಂಪು ಅವರು, ಬೇಂದ್ರೆ ಅವರು ಎಲ್ಲ ಕವನ ಓದುವಾಗ ಜನ ಕೇಳ್ತಿದ್ರು. ರೇಡಿಯೋದಲ್ಲಿ ಪ್ರಸಾರ ಆಗಾಗ ಜನ ಕೇಂದ್ರೀಕರಿಸಿ ಕಿವಿನ ಕೇಳೋರು, ಒಂದು ಶಬ್ದ ಎಲ್ಲಿ ತಪ್ಪುತ್ತು ಅಂತ. ನಾನು ಇವತ್ತೆಲ್ಲರೂ ಸಭೆಗೆ ಹೋದ್ರೆ ಯಾವುದೇ ಒಂದು ಭಾಷಣ ತಪ್ಪಬಾರದು. ಇವತ್ತು ಉದಾಹರಣೆಗೆ ನೋಡಿ, 15ನೇ ಆಗಸ್ಟ್ನೇ ದಿವಸ ನಮ್ಮ ಮನೆಗೆ ಬಂದು ಇವರು ಲೋಕೇಶ್ ಅವರು ರೆಕಾರ್ಡ್ ಮಾಡಿದಾಗ ನಾನು ಮೋದಿಯವರ ಭಾಷಣವನ್ನ ನೋಡ್ತಾ ಇದ್ದೆ. ಸ್ವಾತಂತ್ರ್ಯ ದಿವಸ ನಾವು ಕೆಂಪು ಕೋಟೆ ಏನಿದೆ ದಿಲ್ಲಿಯಲ್ಲಿ, ಅಲ್ಲಿ ಸ್ವಾತಂತ್ರ್ಯದ ಈ ಧ್ವಜಾರೋಹಣವನ್ನ ಮಾಡಿ ಅವರು 1.25 ಗಂಟೆ ಕಾಲ ಮಾತಾಡಿದ್ರು. ಪ್ರತಿ ವಾಕ್ಯ ಶಬ್ದವನ್ನ ಗಮನ ಇಟ್ಟು ಕೇಳ್ಕೊಂಡೆ. ಅನೇಕ ವಿಷಯಗಳು ತಿಳಿಯುತ್ತೆ. ಭಾರತ ದೇಶದಲ್ಲಿ ಇತ್ತೀಚೆಗಾಗಿರುವಂತಹ ವಿಜ್ಞಾನ ಕ್ಷೇತ್ರದ ಪ್ರಗತಿ, ಆಮೇಲೆ ಬೇರೆ ಬೇರೆ ಯುದ್ಧ ರಂಗದಲ್ಲಿ ಯುದ್ಧ ಒಂದು ಚಾಣಾಕ್ಷತೆ ಬಗ್ಗೆ ಆಗಿರೋ ಅಭಿವೃದ್ಧಿ, ಮತ್ತೆ ಸಿಂಧೂರ್ ಏನ್ ಯುದ್ಧ ಆಯ್ತು ಅದ್ರ ಬಗ್ಗೆ ಆಗ್ಲಿ, ಅಥವಾ ಯಾವ್ಯಾವ ರೀತಿ ಮಹಿಳೆಯರಿಗೆ ಅಥವಾ ಚಿಕ್ಕ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಆಹಾರ ಉದ್ಯಮಗಳು ಇವೆಲ್ಲ ಹೇಗೆ ಡೆವಲಪ್ ಆಗ್ತಾ ಇದೆ, ಲಕ್ಷಾಂತರ ಜನರಿಗೆ ಹೇಗೆ ಉದ್ಯೋಗ ಸಿಗ್ತಿದೆ ಅಂತ ಹೇಳಿ ಈ ಮಾಹಿತಿಯ ಸಂಗ್ರಹಣೆ ಮಾಡ್ತೀನಿ ನಾನು. ನೀವು ಸಾಹಿತಿಗಳು, ಕವಿಗಳಾಗಿ ಇರುವಂತ ಯಂಗ್ಸ್ಟರ್ಸ್ ಏನಿದ್ದೀರಿ, ವಿಷಯವನ್ನ ಮಾಹಿತಿಯನ್ನ ಸಂಗ್ರಹ ಮಾಡ್ಬೇಕು. ಇಲ್ಲದೆ ಇದ್ರೆ ಏನಾಗುತ್ತೆ, ಸಂಗ್ರಹ ಆಗೋದಿಲ್ಲ. ಈಗ ಚಲನಚಿತ್ರದ ಒಂದು ಅನುಭವ ಹೇಳ್ತೀನಿ. KS ಅಶ್ವಥ್ ಅವರು ನಮ್ಮ ತಂದೆಯ ಪಟ್ಟ ಶಿಷ್ಯರು. KS ಅಶ್ವಥ್ ಅವರ ಬಹಳ ದೊಡ್ಡ ಹೆಸರನ್ನು ಸಂಪಾದಿಸಿದ್ದಾರೆ. ಅವರು ನಾಯಕರಾಗಿ ಅಭಿನಯಿಸಿದ್ರು ಬಿ ಸರೋಜಾದೇವಿ ಜೊತೆ ಸ್ತ್ರೀರತ್ನ ಅನ್ನೋ ಚಿತ್ರದಲ್ಲಿ. ಹಾಗೆ ಬೇರೆ ಬೇರೆ ಚಿತ್ರಗಳೆಲ್ಲ ಅವರು ನಾಯಕರಾಗಿದ್ದವರು. ಆಮೇಲೆ ಪೋಷಕ ನಟರಾದ್ರು. ಖಳನಾಯಕರಾಗಿ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆದ್ರೆ ಪೋಷಕ ಪಾತ್ರ ಚಕ್ರವರ್ತಿ ಅಂತ ಅವ್ರಿಗೆ ಹೆಸರಿಟ್ಟಿದ್ದೀನಿ ನಾನು. ಅವರು ತುಂಬಾ ಶ್ರೇಷ್ಠ. ಹಿಂದಿಯಲ್ಲಿ ಅಶೋಕ್ ಕುಮಾರ್, ಬಲರಾಜ್ ಸಾಹನಿ ಹಾಗೂ ತೆಲುಗಿನಲ್ಲಿ ಗುಮ್ಮಡಿ, ನಾಗಯ್ಯ ಇವರೆಲ್ಲ ಹೇಗಿದ್ರು. ತಮಿಳಿನಲ್ಲಿ ಬೇರೆ ಬೇರೆ ಪಾತ್ರಗಳು, ಸಹಸ್ರನಾಮಂ ಅಂತಿದ್ರು. ಬೇರೆ ಬೇರೆ ಕಲಾವಿದರಿದ್ದಾರೆ. ಹೀರೋಗಳು, ಹೀರೋಯಿನ್ ಎಷ್ಟು ಮುಖ್ಯನೋ ಅವ್ರ ಜೊತೆ ಪೋಷಕ ಪಾತ್ರಗಳಿಗೆ ಬಹಳ ಪ್ರಾಮುಖ್ಯತೆ ಹಿಂದೆ ಚಿತ್ರರಂಗದಲ್ಲಿ ಇತ್ತು, ನಾಟಕದಲ್ಲಿ ಇತ್ತು. ತಂದೆ ತಾಯಿ ಪಾತ್ರಗಳಿಗೆ, ಅತ್ತೆ ಮಾವಂದ್ರ ಪಾತ್ರಗಳಿಗೆ, ಸ್ನೇಹಿತರ ಪಾತ್ರಗಳಿಗೆ. ಈಗ ಏನಾಗಿದೆ, ಇಡೀ ಚಿತ್ರದಲ್ಲಿ ಹೀರೋನ ಹೀರೋಯಿಸಂ, ಹೀರೋಯಿನ್ನ ಸೌಂದರ್ಯ ಇವುಗಳಿಂದ ಚಿತ್ರ ತುಂಬ್ಕೊಂಡು ಹೋಗ್ಬಿಟ್ಟು ಅದರಲ್ಲಿ ಪೋಷಕ ಪಾತ್ರಗಳಿಗೆ ಅವಕಾಶನೇ ಇರೋದಿಲ್ಲ. ಇದು ನನ್ನ ವೈಯಕ್ತಿಕ ಟೀಕೆ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಕಾಲದಲ್ಲಿ ಚಲನಚಿತ್ರಗಳು ಸತತವಾಗಿ ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರಲಿಲ್ಲ. ಯಾಕಂದ್ರೆ ಆಗ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಚಲನಚಿತ್ರಗಳು ತೆಗೀಲಿಕ್ಕೆ ಅವಕಾಶಗಳು ಇರಲಿಲ್ಲ. ಹೀಗಾಗಿ ಎಲ್ಲರೂ ಸಹ ಮದ್ರಾಸಿಗೆ ಓಡ್ತಿದ್ರು. ಮದ್ರಾಸಿನ ಫ್ಲೋರ್ಗಳು ಸಿಗ್ತಾ ಇರಲಿಲ್ಲ ಸ್ಟುಡಿಯೋದಲ್ಲಿ. ಬಹಳ ದೊಡ್ಡ ದೊಡ್ಡ ಸ್ಟುಡಿಯೋಗಳಿತ್ತು. ಬಾಂಬೆ ಮತ್ತು ಮದ್ರಾಸ್ 2 ಕಡೆ ಮಾತ್ರ ಸ್ಟುಡಿಯೋಗಳಿತ್ತು. ಈ ಮದ್ರಾಸಿನ ಸ್ಟುಡಿಯೋಗೆ ಕನ್ನಡದ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಹೋದ್ರೆ ಬಹಳ ಖರ್ಚು ಬರ್ತಿತ್ತು. ದೊಡ್ಡ ಹಣವನ್ನು ಕೇಳ್ತಿದ್ರು ಬಾಡಿಗೆಯಾಗಿ. ಅದಕ್ಕೆ ಕನ್ನಡ ಚಿತ್ರರಂಗದವರು, ನಾವು ಬಡಪಾಯಿಗಳು ಅಷ್ಟು ಕೊಡಕ್ಕಾಗಲ್ಲ ಫುಲ್ ಬುಕ್ಕಿಂಗ್ ಅಂತ ಏನ್ ಮಾಡೋರು, ಬೆಳಗ್ಗೆಯಿಂದ ಸಂಜೆ ತನಕ ತೆಲುಗು, ತಮಿಳು ಚಲನಚಿತ್ರಗಳ ಶೂಟಿಂಗ್ ಆಗ್ತಿತ್ತು. ಇಡೀ ರಾತ್ರಿ ಕನ್ನಡ ಚಿತ್ರಗಳ ಶೂಟಿಂಗ್ ಆಗೋದು. ಆವಾಗ ಸ್ವಲ್ಪ ಕಡಿಮೆ ದರಕ್ಕೆ ಇವರಿಗೆ ಬಾಡಿಗೆಗೆ ಸಿಗೋದು. ಆವಾಗ ಚಿತ್ರರಂಗ ಅಲ್ಲಿತ್ತು. ಆ ಸಂದರ್ಭದಲ್ಲಿ ಮತ್ತೆ ಮುಂದೆ ಸಹ ಅನೇಕ ಚಿತ್ರಗಳನ್ನ ಮಾಡ್ತಾ ಹೋದ್ರು ಅವರು. ಕನ್ನಡದ ಆಗಿನ ಚಿತ್ರ ಬ್ರಹ್ಮರನ್ನ ನಾವು ಕೈ ಮುಗಿಲೇಬೇಕು. ಅವರಿಗೆ ಹಾರ್ದಿಕ ಧನ್ಯವಾದಗಳು, ಅಭಿನಂದನೆ ಹೇಳಬೇಕು. ಯಾಕಂದ್ರೆ ಈಗ ಚಿತ್ರರಂಗದಲ್ಲಿ ಇರೋರ ಹತ್ರ, ಚಿತ್ರ ಮಾಡೋರ ಹತ್ರ ದುಡ್ಡಿದೆ, ಅಭಿನಯಿಸೋರ ಹತ್ರ ದುಡ್ಡಿದೆ, ನಿರ್ದೇಶಕರ ಹತ್ರ ದುಡ್ಡಿದೆ. ಎಲ್ರೂ ಅಂತ ಹೇಳಲ್ಲ, ಬಹಳ ಜನರಲ್ಲಿದೆ. ಹೆಸರು ಮಾಡದವರಲ್ಲಿ, ಜನಪ್ರಿಯರಾದವರಲ್ಲಿ ಇದೆ. ಆದ್ರೆ ಆವಾಗ ನಿಮಗ್ ಗೊತ್ತಾ, KS ಅಶ್ವಥ್ ಅವರು ಒಂದು ಚಲನಚಿತ್ರ, ಇಡೀ ಚಲನಚಿತ್ರಕ್ಕೆ ತಗೊಳ್ತಿದ್ದ ಹಣ 3,000 ರೂಪಾಯಿ. ರಾಜ್ಕುಮಾರ್ ಅವರು ಆರಂಭದಲ್ಲಿ ತಗೊಳ್ತಾ ಇದ್ದದ್ದು 5,000 ರೂಪಾಯಿ. ಆ ಒಂದು ಚಿತ್ರಕ್ಕೆ 3 ತಿಂಗಳು 6 ತಿಂಗಳು ಅವರು ಇರ್ಬೇಕಾಗಿತ್ತು. ಹೀಗಾಗಿ KS ಅಶ್ವಥ್ ಅವರು ನಮ್ಮ ಮನೆಗೆ ಬಹಳ ಬರ್ತಿದ್ರು. ಅವರು ಶೂಟಿಂಗ್ ಹೋದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಒಂದ್ಸಲ ಧಾರವಾಡ, ಹುಬ್ಬಳ್ಳಿಯಲ್ಲಿ ಒಂದು ವೃತ್ತಿರಂಗಭೂಮಿ ಕಂಪನಿ ನಾಟಕದಲ್ಲಿ, ಪೂರ್ಣಿಮಾ ಅನ್ನೋ ನಾಟಕದಲ್ಲಿ ಅವರು ಪಾತ್ರ ವಹಿಸ್ಬೇಕಾಗಿತ್ತು. ಮೈಸೂರಿಂದ ಕಾರಲ್ಲಿ ಹೋಗ್ತಿದ್ರು ವಯ ಚಿತ್ರದುರ್ಗ. ಯಾಕಂದ್ರೆ 73ನೇ ಇಸ್ವಿ ಇದು. ಚಿತ್ರದುರ್ಗದಲ್ಲಿ 72-73ರಲ್ಲಿ ಚಿತ್ರದುರ್ಗದಲ್ಲಿ ನಾಗರಹಾವು ಶೂಟಿಂಗ್ ನಡೀತಾ ಇತ್ತು. ಕುಮಾರ್ ಅನ್ನೋ ವಿಷ್ಣುವರ್ಧನ್ ಅವರು
ಎಚ್ ಎಲ್ ನಾರಾಯಣರಾವ್ ಅವ್ರ ಮಗ. ನಮ್ಮ ತಂದೆ ಎಚ್ ಎಲ್ ನಾರಾಯಣರಾವ್ ಬಾಲ್ಯದಿಂದ ಸ್ನೇಹಿತರು, ನಾಟಕ ಮಾಡ್ತಿದ್ರು. ಗೋಪಾಲ ಸ್ವಾಮಿಯವರ ಹೋಮ್ ಥಿಯೇಟರ್ ಆಕಾಶವಾಣಿ ರೇಡಿಯೋ ಏನಿತ್ತು ಅದರಲ್ಲಿ ಸಹ ಅವಾಗ ನೇರ ಪ್ರಸಾರದಲ್ಲಿ ಅಭಿನಯಿಸ್ತಿದ್ರು ಅಂತ ಹೇಳಿದೆ. ಹೀಗಾಗಿ ಈ ನಾಗರಾವ್ ಶೂಟಿಂಗ್ಗೆ ನಾವು ಹೋಗುವಂತಾಯ್ತು. ಅವ್ರು ಯಾಕೆ ಬಂದ್ರು ಪೂರ್ಣಿಮಾಗೆ ಅಂತ ಅದನ್ನು ಒಂದು ಹೇಳ್ತೀನಿ. ನಿಮಗಾಗ್ಲೇ ಹೇಳಿದೆ ನಾನು, ಚಿತ್ರರಂಗದಲ್ಲಿ ಸತತವಾಗಿ ಕೆಲಸ ಇರ್ತಿರ್ಲಿಲ್ಲ. ಆಗ ಖಾಲಿ ಇರಬಾರ್ದು, ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕು, ಮತ್ತೆ ಚಿತ್ರ ರಸಿಕರಿಗೆ, ರಂಗ ರಸಿಕರಿಗೆ, ಕಲಾವಿದರ ಪರಿಚಯ ಆಗ್ಬೇಕು ಅಂತ ಹೇಳಿ ಊರೂರಿಗೆ ಹೋಗೋರು. ನಮ್ಮ ತಂದೆ ಅದನ್ನ ಆರಂಭಿಸಿದವರು. ಹಾಗಾಗಿ ಉತ್ತರ ಕರ್ನಾಟಕದ ನಾಟಕಗಳಿಗೆ ಕನ್ನಡ ಚಿತ್ರರಂಗದವರು ಬರ್ತಾ ಇದ್ರು. ಚಿತ್ರರಂಗದ ತಂಡದವರೇ ಬರ್ತಾ ಇದ್ರು. ಅದ್ರ ಬಗ್ಗೆ ಮುಂದಿನ ವಾರ ಹೇಳ್ತೀನಿ. ವೈಯಕ್ತಿಕವಾಗಿ ಒಬ್ಬೊಬ್ಬರೇ ಕಲಾವಿದರು, ಇಬ್ಬಿಬ್ರು ಕಲಾವಿದರು ಹೋಗ್ತಿದ್ರು. ಕೆ ಎಸ್ ಅಶ್ವಥ್ ಅವರು ಆ ಉತ್ತರ ಕರ್ನಾಟಕದಲ್ಲಿ ಅನೇಕ ನಾಟಕಗಳಲ್ಲಿ ಮಾಡಿದ್ರು. ಪೂರ್ಣಿಮಾ, ಇದೆಂತ ಸರ್ಕಾರ, ಬಂಜೆ ತೊಟ್ಟಿಲು, ಈ ತರದ ನಾಟಕಗಳು. ಇವೆಲ್ಲ ನಾಟಕಗಳು 5-6 ಗಂಟೆ ಕಾಲದ ನಾಟಕಗಳಾಗಿತ್ತು, ಕಂಪನಿ ನಾಟಕಗಳು. ನಮ್ಮ ತಂದೆ ಮತ್ತೆ ಅಶ್ವಥ್ ಅವರ ಸಲುವಾಗಿ ಹೋಗಿ 3 ಪೇಜದ ಡೈಲಾಗ್ಸ್ ಇದ್ದಂತ ಸ್ಕ್ರಿಪ್ಟ್ ಅನ್ನ ತಿದ್ದಿ ಚಿಕ್ಕ ಚಿಕ್ಕ ವಾಕ್ಯಗಳಂಗೆ ಮಾಡಿ ಅದನ್ನ ಹೊಸ ರೀತಿಯಲ್ಲಿ 3 ಗಂಟೆ ಕಾಲದೊಳಗೆ ಅಭಿನಯಿಸುವಾಗ ಮಾಡಿ ಅಶ್ವಥ್ ಅವರು ಮತ್ತೆ ಅಲ್ಲಿಯ ಕಲಾವಿದರು ತರಬೇತಿಗೊಳ್ಳುವಾಗ ನಮ್ಮ ತಂದೆ ನಿರ್ದೇಶನ ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಪೂರ್ಣಿಮಾ ಅನ್ನೋ ಒಂದು ನಾಟಕಕ್ಕೆ ಹುಬ್ಳಿದ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋದ್ರು ಅಶ್ವಥ್ ಅವರು. ನಾನು ನನ್ನ ತಮ್ಮ ಮುರಳಿ ಹೋದ್ವಿ. ಅಲ್ಲಿ ಏನಾಯ್ತು, ಆ ನಾಗರಾವ್ ಚಿತ್ರದ ಶೂಟಿಂಗ್ ನಲ್ಲಿ ನಾವು 3 ದಿವಸ ಅಲ್ಲಿದ್ವಿ. ರೂಪವಾಣಿ ಅನ್ನೋ ಒಂದು ಟಾಕೀಸು ಇದೆ, ಹೋಟೆಲ್ ಇದೆ, ಅಲ್ಲಿ ನಮ್ಮನ್ನು ಇಳಿಸಿದ್ರು. ಅಶ್ವಥ್ ಅವರು ಅದೇ ಹೋಟ್ಲಲ್ಲಿ ಇದ್ರು. ನಾವು ಹೋದ್ವಿ. 3 ದಿವಸ ಪೂರ್ತಿ ಶೂಟಿಂಗ್ ನೋಡಿದೀವಿ. ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರು ಸಹ ನಮ್ಮ ತಂದೆ ಸ್ನೇಹಿತರು. ಅವರು 50 ದಶಕದಿಂದ ಅವರಿಗೆ ಪರಿಚಯ. 40-50 ದಶಕದಿಂದ ನಮ್ಮ ತಂದೆಗೆ ಎಲ್ಲ ಸಿನಿಮಾದವರು, ರಂಗಭೂಮಿಯವರು ಬಹಳ ಆತ್ಮೀಯರಾಗಿದ್ರು. ಹೀಗಾಗಿ ಅಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯದ ನಾಗರಾವ್ ಚಿತ್ರದ ಶೂಟಿಂಗ್. 1 ದಿವಸ ಕಾಲೇಜಿನ ಶೂಟಿಂಗ್ ಇತ್ತು. ಅಂಬರೀಷ್ ಮತ್ತೆ ಆರತಿ, ಶೋಭಾ ಎಲ್ಲ ಆಕ್ಟ್ ಮಾಡ್ತಾ ಇದ್ರು. ಆ ಕಾಲೇಜು ಸೀನ್ಗಳೆಲ್ಲ ನೋಡಿದ್ವಿ. ಆದ್ರೆ ಬಹಳ ಮುಖ್ಯವಾಗಿ ನನ್ನ ತಲೆಯಲ್ಲಿ ಇವತ್ತಿಗೂ ನೆನಪಿಗಿರೋದು, ಅಲ್ಲಿ ತುಪ್ಪದ ಹೊಂಡ ಅಂತಿದೆ. ಆ ಕೋಟೆ ಮೇಲೆ ಒಂದು ತುಪ್ಪದ ಹೊಂಡ ಕೋಟೆಯ ಭಾಗದಲ್ಲಿ ಇದೆ. ಅಲ್ಲಿ ಹತ್ತೋದೆ ಬಹಳ ಕಷ್ಟ ರೀ. ನೀವು ಹೋದ್ರೆ ನೋಡಿ, ಚಿತ್ರದುರ್ಗಕ್ಕೆ ಪ್ರವಾಸ ಹೋದ್ರೆ ಖಂಡಿತ ತುಪ್ಪದ ಹೊಂಡ ಮಿಸ್ ಮಾಡ್ಕೋಬೇಡಿ. ಬಹಳ ಕಷ್ಟ ಹತ್ತೋದು. ಅದು ಹೆಂಗಿದೆ ಅಂದ್ರೆ ನೋಡಿ, ನಿಮ್ಗೆ ಹೇಳ್ಬೇಕಂದ್ರೆ ಕುದುರೆ ಪಾದದ ರೀತಿ ಇದೆ. ಹತ್ತವಾಗ ನೋಡಿ, ನಾ ಕೈ ಇಟ್ಟಿದಿಲ್ಲ, ಕುದುರೆ ಪಾದ ಇದು. ಇಲ್ಲಿ ಹಿಂಗೆ ಹತ್ತಿ ಮುಂದಿನ ಹಿಂಗೆ ಇಡಬೇಕು, ಮತ್ ಹಿಂಗೆ ಹಿಂಗೆ ಅಂದ್ರೆ ಎತ್ತರಕ್ಕೆ ಹತ್ತವಾಗ ಹೀಗೆ ಹೊರಳಿ ಹೊರಳಿ ಹತ್ತಬೇಕು. ಹಾಗೆ ಹತ್ತವಾಗ ನಾವು 3 ದಿವಸ ಹತ್ತಿದೀವಿ. 1 ದಿವಸ ಹತ್ತಬೇಕಾದ್ರೆ ಮೇಲಿಂದ ನನ್ನ ತಮ್ಮನ ಹವಾಯಿ ಚಪ್ಪಲ್ ಕೆಳಗೆ ಬಿದ್ದೋಯ್ತು. ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಆ ಚಪ್ಪಲಿ ಬಿದ್ದಾಗೆ ಅಲ್ಲಿ ಹತ್ತುತ್ತಾ ಇರೋ ಮನುಷ್ಯ ಏನಾದ್ರು ಬಿದ್ರೆ ತಲೆ ಹೊಡ್ಕೋತಾನೆ, ಕೈಕಾಲು ಮುರ್ಕೋತಾನೆ. ಇಂಥ ಜಾಗದಲ್ಲಿ ಪುಟ್ಟಣ್ಣ ಅವರು ಅದ್ಭುತವಾದ ದೃಶ್ಯ ಸಂಯೋಜನೆ ಮಾಡಿದ್ದಾರೆ. ನಾಗರಾವ್ ಸಿನಿಮಾ ಎಲ್ಲರೂ ನೋಡಿದಿರಲ್ವಾ? ಆ ಸಿನಿಮಾದ ಕೊನೆ ದೃಶ್ಯ ಅದು. ಅಲ್ಲಿ ಹೋದಾಗ ನಾವು ಹತ್ತಿದ್ವಿ, ಕ್ಯಾಮರಾಮನ್ ಹತ್ತಿದ್ರು. ಆಮೇಲೆ ಈ ಸೂರ್ಯನ ಬೆಳಕು ಪ್ರತಿಫಲನ ಆಗುವಂತ ಫಲಕಗಳು ಅಂತೀವಿ, ಅದನ್ನ ಹೊತ್ಕೊಂಡು ಬಂದ್ರು. ಕ್ಯಾಮರಾ ಅಸಿಸ್ಟೆಂಟ್ಸ್ ಹೊತ್ಕೊಂಡು ಬಂದ್ರು, ಸೌಂಡ್ ಹೊತ್ಕೊಂಡ್ ಬಂದ್ರು, ಆ ಧ್ವನಿಯನ್ನ ರೆಕಾರ್ಡ್ ಮಾಡುವಂತ ಮೆಲ್ಟ್ರಾನ್ ಮಷಿನ್ ಗಳನ್ನ ಹೊತ್ಕೊಂಡು ಬಂದ್ರು. ಮತ್ತೆ ಸೆಟ್ಟಿಂಗ್ ಬೇಕಾದಂತ ಪರಿಪೂರಕ ಆದಂತ ವಸ್ತುಗಳನ್ನ ಹೊತ್ಕೊಂಡು ಬಂದ್ರು. ಮತ್ತೆ ಒಂದು 30-40 ಜನ ನಾವು ಹತ್ತಿದ್ವಿ. ಆ ತಂಡದಲ್ಲಿ ನಾನು ಹತ್ತದೆ. ಒಂದು ದಿನ ಸಂಜೆಯ ಶೂಟಿಂಗ್, ಸೂರ್ಯ ಆಗ್ತಾನೆ ಇನ್ನೇನು ಮುಳುಗ್ತಾನೆ ಅನ್ನುವಂಥ ಸಂದರ್ಭದಲ್ಲಿ ಕೊನೆಯ ದೃಶ್ಯ ತೆಗೆದಿದ್ದಾರೆ. ಅಲ್ಲಿ ಆ ಚಿತ್ರದಲ್ಲಿ ರಾಮಾಚಾರಿ ಮತ್ತು ಮಾರ್ಗರೆಟ್ ಈ ಪಾತ್ರಗಳಲ್ಲಿ ವಿಷ್ಣುವರ್ಧನ್ ಹಾಗೂ ಶುಭಾ ಕೈ ಹಿಡ್ಕೊಂಡು ಅಲ್ಲಿ ನಾವು ತುಪ್ಪದ ಹೊಂಡದ ಮೇಲೆ ಹತ್ತಿದೀವಲ್ಲ ಮೆಟ್ಲು ಅನ್ನಂಗೆಲ್ಲ ಪಾದಗಳದು ಕುದುರೆ ಪಾದಗಳ ತರ. ಆಗಿನ ಕಾಲದಲ್ಲಿ ಕುದುರೆ ಎಲ್ಲ ಹತ್ಸೋರಂತೆ ನೋಡಿ, ಅದ್ರ ಮೇಲೆ ಹೆಂಗ್ ಹತ್ತಿಸ್ತಿದ್ರು ಏನೋ ಮಹಾನುಭಾವರು ಹಿಂದಿನವರು. ಅಲ್ಲಿ ಹೋದಾಗ ಅಲ್ಲಿ ಶೂಟಿಂಗ್ ಶುರು ಆಯ್ತು. ನೀವೆಲ್ಲ ನೋಡಿದಿರಿ ಆ ಚಿತ್ರದ ಕೊನೆಯ ಭಾಗ. ಮೊದಲು ರಾಮಾಚಾರಿ ಪ್ರೀತಿಸಿದ್ದ ಅಲಮೇಲುವನ್ನ ಅವರ ತಂದೆ ತಾಯಿಯ ವಿನಂತಿ ಪೂರ್ವಕ ಇವನ ದೇವರು ಅಥವಾ ಇವರ ಗುರುಗಳು, ಇವರ ಮೇಷ್ಟ್ರು, ಇವರ ವ್ಯಕ್ತಿತ್ವವನ್ನ ನಿರ್ಮಿಸಿದಂತ ಅಶ್ವಥ್ ಅವರ ಪಾತ್ರ ಚಾಮಯ್ಯ ಮೇಷ್ಟ್ರು. ಆ ಚಾಮಯ್ಯ ಮೇಷ್ಟ್ರು ಹೇಳಿದ್ರು ಅನ್ನೋ ಒಂದೇ ಮಾತುಗೋಸ್ಕರ ಅಲಮೇಲುವನ್ನು ಬಿಟ್ಕೊಡ್ತಾನೆ ರಾಮಾಚಾರಿ. ಈಗ ಮತ್ತೆ ಬ್ರಾಹ್ಮಣ ಮತ್ತೆ ಕ್ರಿಶ್ಚಿಯನ್ ಪ್ರೇಮಿಗಳ ನಡುವಿನ ಮದುವೆಗೆ ಈ ರಾಮಾಚಾರಿಯ ಒಂದು ಹಿಂದಿನ ಕಾಲದ ಭಾವನೆಗಳನ್ನ ಹೊಂದಿದ್ದಂತ ಸಾಂಪ್ರದಾಯಿಕ ಬ್ರಾಹ್ಮಣ ತಂದೆ ಒಪ್ಪೋದಿಲ್ಲ.
ಈ ಕಡೆ ಕ್ರಿಶ್ಚಿಯನ್ ಹುಡುಗಿಯ ತಾಯಿ ಒಪ್ಪೋದಿಲ್ಲ. ಧರ್ಮದ ಹೆಸರಿನಲ್ಲಿ ಅಂತರ್ಧರ್ಮೀಯ ಮದುವೆ ಆಗ್ಲಿಕ್ಕೆ ಬಿಡೋದಿಲ್ಲ. ತರಾಸ್ ಅವರು ಬರೆದಂತ 3 ಕಾದಂಬರಿಗಳನ್ನು ಆಧರಿಸಿದ ನಾಗರಾವ್ ಚಿತ್ರದ ಕೊನೆಯ ದೃಶ್ಯ ಇದು. ಆಗಲೂ ಸಹ ಚಾಮಯ್ಯ ಮೇಷ್ಟ್ರು ಹೇಳಲಾಗದೆ 2ನೇ ಸಲ ಬರ್ತಾರೆ. ಅಲ್ಲಿ ಮೇಲ್ಮೇಲೆ ಹತ್ತುತ್ತಾ ಒಂದು ಕೋಲ್ ಹಿಡ್ಕೊಂಡ್ ಬಂದಿರ್ತಾರೆ. ಮೇಲ್ಮೇಲೆ ಹತ್ತುತ್ತಾ ಬರೋ ಕೇಳೋ ನನ್ ಮಾತು ಅಂದಾಗ, ಮೇಷ್ಟ್ರೇ ಬರಬೇಡಿ, ಮತ್ ಇನ್ನೊಂದ್ಸಲ ನಿಮ್ ಮಾತು ಕೇಳಕ್ ನಾನ್ ತಯಾರಿಲ್ಲ ಅಂತ ಹೇಳಿ ಅವ್ರ ಮೇಲ್ಮೇಲೆ ಹತ್ತಾ ಹೋಗ್ತಾರೆ. ಅಂದ್ರೆ ಗುರು ಮತ್ತೆ ಶಿಷ್ಯರ ಸಂಬಂಧ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾಗರಾವ್ ಸಿನಿಮಾ ನೋಡ್ಬೇಕು. ಯಾರು ನೋಡಿಲ್ದಿದ್ರೆ ನೋಡಿ ಅದನ್ನು. ಆಮೇಲೆ ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಅಂತಂದ್ರೆ, ಮೇಷ್ಟ್ರೇ ಅಂದ್ರ ಒಂದು ರಾಮಾಚಾರಿ ನನ್ ಮಾತು ಕೇಳು, ಮಾರ್ಗರೇಟ್ನ ಬಿಟ್ಬಿಡು, ಮಾರ್ಗರೇಟ್ನ ಬಿಟ್ಬಿಡು ಅಂತಾಳೆ. ಆಗ ರಾಮಾಚಾರಿ ಪಾತ್ರದ ವಿಷ್ಣುವರ್ಧನ್ ಹೇಳ್ತಾರೆ, ಮೇಷ್ಟ್ರೇ ನನ್ನೇ ನಂಬಿದ ಮಾರ್ಗರೇಟ್ನ ಬಿಡಬೇಕೇ, ಸಾಧ್ಯವಿಲ್ಲ ಅಂತ. ನನ್ನ ಮಾತು ಕೇಳಲಾರಿಯಾ ಅಂತ ಅಶ್ವತ್ ಆರ್ತ ಧ್ವನಿಯಿಂದ, ಒಂದು ಆರ್ಡರ್ ಧ್ವನಿಯಿಂದ ಗಂಭೀರವಾಗಿ ಹೇಳಿದಾಗ ಇಲ್ಲ ಅಂತ ಹೋಗ್ತಾ ಇರ್ತಾರೆ. ಈ ರೀತಿಲಿ ಯುವ ಜನಾಂಗಕ್ಕೂ ಸಾಂಪ್ರದಾಯಿಕ ಹಿರಿಯರ ಮಾತಿಗೂ ನಡುವೆ ವಾದ ನಡೆದು ಸಂವಾದ ನಡೆದು, ನೀವು ನನ್ನ ಹತ್ರ ಹೇಳಕ್ ಬರಬೇಡಿ ಅಂತ ಗೊತ್ತಿಲ್ಲದೆ ಶಿಷ್ಯ ತಳ್ಳಿದಾಗ ಆ ಗುರು ಮೇಲಿಂದ ಉರುಳು ಬೀಳ್ತಾರೆ. ಕೋಲು ಮೊದಲು ಬೀಳುತ್ತೆ, ಚಪ್ಪಲಿ ಬೀಳುತ್ತೆ, ಆಮೇಲೆ ಅವರು ಉರುಳು ಬಿದ್ದು ಚಾಮಯ್ಯ ಮೇಷ್ಟ್ರ ಅಂತ್ಯವಾಗುತ್ತೆ. ಆ ಚಾಮಯ್ಯ ಮೇಷ್ಟ್ರ ಅಂತ್ಯವಾದ ನಂತರ ಈತ ರಾಮಾಚಾರಿ ಹೇಳ್ತಾನೆ, ಮಾರ್ಗರೇಟ್ ನಮ್ಮಿಂದ ಯಾರಿಗೂ ಸುಖವಿಲ್ಲ, ನನ್ನಿಂದ ಅಲೆಮೇಲೂ ಸೂಳಿಯಾದ್ಲು, ನನ್ನಿಂದ ಈ ತರ ಬೇರೆಯವರಿಗೆಲ್ಲ ತೊಂದರೆ ಆಯ್ತು. ಈಗ ನನ್ನ ಚಾಮಯ್ಯ ಮೇಷ್ಟ್ರೇ ನನ್ನ ಅಗಲಿ ಹೋದ ಮೇಲೆ ನಾನಿಲ್ಲಿ ಬದುಕೋಲ್ಲ, ನಾನೀಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂದಾಗ ಆ ಮಾರ್ಗರೇಟ್ ಸಹ ಕೈ ಹಿಡ್ಕೊಂಡು ಇಬ್ರು ಅಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನೋದಕ್ಕೆ ನಾಗರಾವ್ ಸಿನಿಮಾ ಮುಗಿಯುತ್ತೆ. ಆದ್ರೆ ಆ ದೃಶ್ಯದಲ್ಲಿ ನಾನು ಗಮನಿಸಿದ್ದೇನೆಂದ್ರೆ, ಪುಟ್ಟಣ್ಣ ಕಣಗಾಲ್ ಅವರು ಅವ್ರಿಗಿದ್ದಂತ ಒಂದು ಸೆನ್ಸ್ ಆಫ್ ಕ್ಯಾಮರಾ, ಸೆನ್ಸ್ ಆಫ್ ಆಕ್ಟಿಂಗ್, ಸೆನ್ಸ್ ಆಫ್ ಹೆಂಗೆ ನೋಡ್ಬೇಕು ಅಂತ ನೋಡಿದಾಗ ಆ ಕೊನೆಯ ಟೇಕ್ಸ್ ಅನ್ನ ಅನೇಕ ಬಾರಿ ತೆಗೆದ್ರು. ವಿಷ್ಣುವರ್ಧನ್ ಮುದ್ದಾಗಿ ಕೆಂಪಾಗಿದ್ರು. ಸಂಜೆ ಸೂರ್ಯ ಆಕಾಶದಲ್ಲಿ ಕೆಂಪಾಗಿ ಹೊಳಿತಿದ್ದ. ಕೋಟೆಯ ಮೇಲೆ ತುಪ್ಪದ ಹೊಂಡ ಕಲ್ಲಿನ ಮೇಲೆಲ್ಲ ಆ ಕಿರಣಗಳು ಪ್ರತಿಫಲನ ಆಗ್ತಿತ್ತು. ಇನ್ನೇನು ಸೂರ್ಯ ಮುಳುಗ್ತಾನೆ ಅನ್ನೋ ಹೊತ್ತಿಗೆ ಈ ಸೀನ್ ತೆಗಿತಾ ಇದ್ರು. 3 ದಿವಸ ಇದೇ ತುಪ್ಪದ ಹೊಂಡಕ್ಕೆ ಹತ್ತಿ ಆ ಸೀನ್ ಅನ್ನ ತೆಗೆದಿದ್ದಾರೆ. ಆ ಸಂದರ್ಭದಲ್ಲಿ ಅನೇಕ ಟೇಕ್ಸ್ ಆದ್ರೂ ಸಹ ವಿಷ್ಣುವರ್ಧನ್ ಅವರಿಗೆ ಅತ್ಯುತ್ತಮವಾಗಿ, ಬಹಳ ಚೆನ್ನಾಗಿ, ಪರಿಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಆಗ ಸ್ವಲ್ಪ ಪುಟ್ಟಣ್ಣ ಕಣಗಾಲ್ ಕೋಪ ಮಾಡ್ಕೊಂಡ್ರು. ಆಗ ವಿಷ್ಣುವರ್ಧನ್ ಅವರ ಫೈನಲ್ ಟೇಕ್ ಓಕೆ ಆಯ್ತು. ಹೀಗಾಗಿ ಆ ನಾಗರಾವ್ ಸಿನಿಮಾ ನೋಡಿದ ಅಂತ ನಿಮಗೆ ಇಷ್ಟು ಚೆನ್ನಾಗಿ ನೋಡಿ, ವಿಷ್ಣುವರ್ಧನ್ ಅಂದ್ರೆ ರಾಮಾಚಾರಿ ಪಾತ್ರದ ಮುಖದ ಮೇಲೆ ಬೀಳ್ತಿದ್ದ ಸೂರ್ಯನ ಕೆಂಪು ಹೊಳಪ, ಆ ಕಣ್ಣುಗಳಲ್ಲಿದ್ದಂತ ಮಿಂಚು, ಆಮೇಲೆ ಗುರುವಿನ ಬಗ್ಗೆ ಇದ್ದಂತ ಭಕ್ತಿ, ಗುರುವಿನ ಮಾತನ್ನ ಕೇಳದೆ ಗುರುವನ್ನ ತಳ್ಳಿ ತಾನು ಸಾಯಿಸಿದ್ನಲ್ಲ ಅಂತ ಹೇಳಿ ಅವರ ಕಣ್ಣಲ್ಲಿ ಪಶ್ಚಾತ್ತಾಪದ ಒಂದು ಕೈದಿಗಿನ್ ಕಾಣಿಸ್ತಾ ಇತ್ತು. ಬಹಳ ಅದ್ಭುತವಾಗಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನ, ವಿಷ್ಣುವರ್ಧನ್ KS ಅಶ್ವತ್ಥರ ಅಭಿನಯ, ಶುಭ ಅಭಿನಯ ಇದೆ. ಹೀಗಾಗಿ ಆ ದೃಶ್ಯವನ್ನ ನಾನು ಮರೀಲಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಂದುವರಿಸ್ತೀನಿ. ನನ್ನ ಮಾತನ್ನು ಮುಂದುವರಿಸ್ಬೇಕಾದ್ರೆ ಈಗ ಯಾವ ವಿಷಯದ ಬಗ್ಗೆ ಹೇಳಿ ಅಂತ ಹೋದಾಗ ಒಂದು ತಮಾಷೆಯ ಮಾತನ್ನು ಹೇಳಬೇಕು ಅಂತೀನಿ. ಬಹಳ ಜನಕ್ಕೆ ಮದುವೆ ಆಗಿಲ್ದಿರೆ ಹೆಂಡತಿ ಬಗ್ಗೆ ಕುತೂಹಲ ಇರುತ್ತೆ. ಎಷ್ಟೋ ಜನ ಮದುವೆ ಆದವ್ರು, ಅಯ್ಯೋ ನನ್ನ ಹೆಂಡತಿ ಓಡಾಡಿಸ್ತಾಳ್ರಿ, ಸಾಕಾಗೋಗಿದೆ, ನನ್ನ ಮಾತೇ ಕೇಳಲ್ಲ ಅಂತಾರೆ. ಹೆಂಡತಿ ಅಂದ್ರೇನು, ಗಂಡ ಅಂದ್ರೇನು? ಮುಖ್ಯವಾಗಿ ನಾನು ಅರ್ಧನಾರೀಶ್ವರ ತತ್ವದ ಬಗ್ಗೆ ನಂಬಿದ್ದೇನೆ. ನಾನೇ ಅರ್ಧನಾರೀಶ್ವರ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಹೆಂಡತಿ ತೀರ್ಕೊಂಡು ಮೊನ್ನೆಗೆ 3 ತಿಂಗಳಾಗಿದೆ. ಆದ್ರೆ ಅವಳು ಹೋದ್ರು ಸಹ ನಾನು ಯಾಕೆ ಚಟುವಟಿಕೆಯಿಂದ ಇದ್ದೀನಿ ಅಂದ್ರೆ, ನನ್ನ ಹೆಂಡತಿ ಹೋಗಿಲ್ಲ, ನನ್ನ ಹೃದಯದಲ್ಲಿ ಇದ್ದಾಳೆ, ನನ್ನ ಮನೆಯಲ್ಲಿ ಇದ್ದಾಳೆ ಅಂತ ನಂಬಿಕೊಂಡು ನಾನು ಹೆಂಡತಿಗೆ ಅಷ್ಟು ಬೆಲೆ ಕೊಡ್ತೀನಿ. ನಾನು ಹೆಂಡತಿಗೆ ಬೆಲೆ ಕೊಡದ ಗಂಡರಿಗೆ ವಿನಂತಿ ಮಾಡ್ಕೊಳ್ತೀನಿ, ಹೆಂಡತಿ ಇದ್ರೆ ನೀವು ಗಂಡ ಇದ್ರೇನೆ ಹೆಂಡತಿ, ಪರಸ್ಪರ ಪ್ರೀತಿಯಿಂದ ಇರಿ ಕೊನೆ ತನಕ. ಎಷ್ಟು ದಿವಸ ಇರ್ತೀವೋ 3 ದಿನದ ಈ ಬಾಳು ಬರೀ ಗೋಳು ಅನ್ಕೊಂಡ್ರೆ ಬರೀ ಗೋಳೆ ಇರುತ್ತೆ. ಅದರ ಅನುಭವದಲ್ಲಿ ಸಂತೋಷದ ಕಿರಣವನ್ನು ಅನುಭವಿಸ್ಬೇಕಾದ್ರೆ ನಮ್ಮ ಭಾವನೆ, ನಮ್ಮ ವ್ಯಕ್ತಿತ್ವ ಮುಖ್ಯ ಅಂತ ಹೇಳ್ತಾ, ನಾನು ಬಹಳ ಹಿಂದೆ ರಾಯಚೂರು ಬಿಜಾಪುರದಲ್ಲೆಲ್ಲ ಒಬ್ಬೊಬ್ಬನೇ ಇರ್ತಿದ್ದೆ. ಯಾಕಂದ್ರೆ ನಮ್ಮ ಮನೆಯವರು ಮೈಸೂರಲ್ಲಿ ಇದ್ರು, ಮಗನ್ ಇಟ್ಕೊಂಡು. ಆಗ
ನನ್ನ ಅನುಭವಗಳನ್ನ ಆಧರಿಸಿ ಒಂದು ಲೇಖನವನ್ನು ಬರೆದೆ. ಹೆಂಡತಿ ಪ್ರಾಣ ಹೆಂಡತಿ ಅಂತ. ಪುರಂದರದಾಸರು ಬರೆದಂತ ಒಂದು ಹಾಡಿನಲ್ಲಿ ಒಂದು ದೇವರ ನಾಮದಲ್ಲೂ ಇದೆ. ಆದ್ರೆ ಹೆಂಡತಿಗೆ ಅವರು ಕೃತಜ್ಞತೆ ಹೇಳ್ತಾರೆ. ಹೆಂಡತಿ ಹೇಳಿದ್ರಿಂದ ನಾನು ಜೋಳಿಗೆ ಹಿಡ್ಕೊಂಡು ತಾಳ ಹಿಡ್ಕೊಂಡು ಹೊರಟೆ, ಆಕೆಯಿಂದ ನನಗೆ ಮುಕುತಿ ಮೂಗುತಿ ಆಯ್ತು, ಆಕೆ ಮುಗುತಿಯಿಂದ ನಾನು ಮುಕ್ತಿಯನ್ನು ಪಡೆಯೋ ದಾರಕ್ಕೆ ಹೊರಟೆ ಅಂತೇಳಿ. ಹಾಗೆ ಹೆಂಡತಿ ಇಲ್ದಿರ ಆಗಲ್ಲ. ಈಗ ನನಗೆ 26 ವರ್ಷ ನನ್ನ ಹೆಂಡತಿ ಇಲ್ಲಿದ್ಲು, ನಾನು ಬೇರೆ ಬೇರೆ ಊರಲ್ಲಿದ್ದೆ, ರಾಯಚೂರು ಬಿಜಾಪುರಲ್ಲಿ. ಆವಾಗ ಬರ್ದಿದ್ದು ಏನೇನಾಗತ್ತೆ ಇದನ್ನು ಓದ್ತೀನಿ, ದಯವಿಟ್ಟು ತಾಳ್ಮೆಯಿಂದ ಕೇಳಿ. ಇದು ಒಂದು ಹಾಸ್ಯ ಲೇಖನ, ಹೆಂಡತಿನ ಬೈಯೋದು ಅಂತ ದಯವಿಟ್ಟು ಯಾರು ತಿಳ್ಕೋಬೇಡಿ. ಒಂದು ಗಂಡನ ಮನೆಯಲ್ಲಿ ಏನಾಗತ್ತೆ, ಅವನ ಅಡಿಗೆ ಮಾಡ್ಕೊಳ್ತಿದ್ರೆ ಹೋಟ್ಲಿಗೆ ಹೋದ್ರ ಅಲ್ಲ, ಒಂದು ವಾರದಿಂದ ಪೆಂಡಿಂಗ್ ಸ್ಟಾಕ್ ಇಟ್ಟು ಸಿಂಕ್ ನಲ್ಲಿ ಪೇರಿಸಿದ್ದ ಪಾತ್ರೆಗಳ ರಾಶಿ ಒಂದಾವರ್ತಿ ತೊಳೆಯೋ ಅಷ್ಟರಲ್ಲಿ ಅಯ್ಯಯ್ಯೋ ನಲ್ಲಿ ನಿಂತೋಯ್ತು. ಆದ್ರೆ ಇನ್ನೂ 2-3 ಪಾತ್ರೆ ತೊಳಿಬೇಕಾಗಿತ್ತು. ಪಾತ್ರೆ ಪುಡಿ ಇನ್ನೂ ಉಳಿದಿದೆ. ಮೊನ್ನೆ ಗ್ಯಾಸ್ ಮೇಲಿಟ್ಟು ಸೀದೋದು ಸ್ಟೀಲ್ ಪಾತ್ರೆ ಕರ್ರಗ್ ಮಿಂಚುತ್ತಾ ತೊಳಿ ಬಾ ಅಂತ ಆಹ್ವಾನಿಸ್ತಿದೆ. ಪಾತ್ರೆಯಲ್ಲಿ ಉಳಿದು ನೀರಲ್ಲಿ ನೆಂದು ಕೊಳೆತ ಹಾಲಿನ ಕೆನೆ, ಮೊಸರಿನ ಜಿಡ್ಡು, ಮರೆಯಲಾಗದ ವಾಸನೆ ಮನೆ ತುಂಬಾ. ಇಂಥ ಕೆಲಸಗಳು ತುದಿ ಕೈಯಲ್ಲಿ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಮುಗಿಯೋಂಥವು. ಅಂಥದ್ರಲ್ಲಿ ಹೀಗೆ ನಮ್ಮನ್ನು ಕಾಯಿಸ್ತಾ ಪೇರಿಸಿ ಕೂರಿಸಿದ್ಯಲ್ಲ ಅಂತ ಪಾತ್ರೆ ನಲ್ಲಿ ಎಲ್ಲ ನನ್ನ ಮೂತಿ ತಿವಿತಾ ಇವೆ. ಅವಳೊಬ್ಳೆ ಕಮ್ಮಿ ಸ್ವಾಟೆ ತಿವಿಯೋಕೆ. ಓದುಗ ಮಿತ್ರರೇ, ನಾ ಗಂಡನಾಗಿರೋ ಗಂಡು, ನಿಮ್ಮಲ್ಲಿ ಏನ್ರಿ ನನ್ ಸಂಕೋಚ, ಪೂರ ಹೇಳೇ ಬಿಡ್ತೀನಿ ಕೇಳಿ. ನಾ ನಿಮ್ಮನ್ ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ರೆ ನಿಮ್ ಗತಿ ಅಷ್ಟೇ ಅಂತ 10 ಬಾರಿ ನಗತ ಕೊಂಕನಿಂದ ಬಿಂಕದಿಂದ ತಿವಿದಾಗ ತಡಿಬಾರದ ಗಂಡಸ್ತನ ಅಪ್ಪಣೆ ಕೊಡಸೇ ಬಿಡ್ತು. ಹೋಗೆ ಮಹಾ, ನೀನ್ ಇಲ್ದಿರ ಆಗಲ್ವೇ? ಗ್ಯಾಸ್ ಇದೆ, ಕುಕ್ಕರ್ ಇದೆ, ಮಿಕ್ಸಿ ಇದೆ, ಆರಾಮಾಗಿರ್ತೀನಿ 4 ದಿನ. ನೀನ್ ಕಾಟವೇ ಇರಲ್ಲ. ಎಲ್ಲಕ್ಕೂ ಯಾಕೆ ಹೀಗೆ, ಇಷ್ಟೊತ್ತಾಕೆ, ಯಾವ ಗೆಳೆಯನ್ ಜೊತೆ ಅಲ್ಲಿಯಕ್ ಹೋಗಿದ್ರಿ, ಏನ್ ತಂದ್ರಿ ಇತ್ಯಾದಿ ಪ್ರಶ್ನೆಗಳ ಸುರಿಮಳೆಗೆ ದಿನ ಉತ್ತರಿಸೋ ಗೋಜೆ ಇಲ್ಲ ಇತ್ಯಾದಿ. ರೀ ಗಂಡಸರೇ, ಇಷ್ಟು ಬೇಕಾದ ಗಳಿಗೆಯಲ್ಲಿ ಚಿನ್ನ ರನ್ನ ನೀನ್ ಇಲ್ದೆ ಜೀವನವೇ ಇಲ್ಲ ಅಂತೆಲ್ಲ ಹೇಳ್ತಾ ಈಗ ಹೂ ಅಂತೀರಾ? ಹೂ. 2 ಕಣ್ಗಳಲ್ಲಿ ಗಂಗಾ ಯಮುನಾ ಪ್ರತ್ಯಕ್ಷರಾದ್ರು. ನಾನು ನಮ್ಮಮ್ಮನ ಮನೆಗೆ ಹೋಗೇ ಬಿಡ್ತೀನಿ ಅಂದ್ಲು ಅವಳು. ನಂಗೆ ರೇಗೆ ಬಿಡ್ತು. ಹೋಗು ರಾಯಚೂರಿಂದ ಮೈಸೂರಿಗೆ, ಅಲ್ಲಿಂದ ನಂಜನಗೂಡಿಗೆ ನೇರ ಬಸ್ ಇದೆ, ಬಸ್ ಚಾರ್ಜ್ಗೆ ಅಂತ ನೋಟುಗಳನ್ನು ಏಸದೆ ಇವಳದೇನ್ ಮಾಮೂಲು ರಾಗ ಅಂತ ತಿರುಗಿ ನೋಡದೆ ಓಡದೆ. ಹಲವಾರು ಬಾರಿ ರಿಪೀಟ್ ಆಗಿರೋ ದೃಶ್ಯಗಳು. ಏನ್ ಮಹಾ, ಸಂಡೇ ಬರೋ ಅಷ್ಟ್ರಲ್ಲಿ ತಾನೇ ಸರಿ ಹೋಗಿರುತ್ತೆ, ಪ್ರೇಮದ ಎಕ್ಸ್ಚೇಂಜ್ ನಲ್ಲಿ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಹೊರಟೆ. ಕಚೇರಿ ಕೆಲಸದ ಒತ್ತಡದಲ್ಲಿ ಮನೆ ಕಡೆ ನೋಡ್ಲೇ ಇಲ್ಲ. ಸಂಜೆ ಬಂದ್ರೆ ಸ್ವಾಗತಿಸ್ತು ದೊಡ್ಡ ಬೀಗ. ಎದುರು ಮನೆ ಪಾಪು ಬೀಗದ ಕೈ ಜೊತೆ ಕೊಟ್ಟು 2 ಸಾಲಿನ ಚೀಟಿಯಿಂದ ಇವಳು ತವರ ಮನೆಗೆ ಹೋದ್ಲು ಅಂತ ಗೊತ್ತಾಯ್ತು. ಚುರ್ರಂದ ಹೊಟ್ಟೆಗಾಗಿ ಮನೇಲಿದ್ದದ್ದು ಹುಡುಕಿದ್ರೆ ಭಾರಿ ಬಿಸಿಲಿಂದ ವಾಸನೆ ಬರ್ತಿದ್ದ ಅನ್ನ, ಸರಿಯಾಗಿ ಕುದ್ದಿರದ ಸಾರು, ಹೆಪ್ಪಾಗಿರದ ಹಾಲು. ಬಿಡು, ಒಂದಿನ ಏನ್ ಮಹಾ ಅಂತ ಹಾಗೆ ಉಪವಾಸ ಮಲಗದೆ. ಬೆಳಗ್ಗೆ 5:15 ಎಚ್ಚರ. ಕಾಫಿ ಬೇಕಂತ ಹುಡುಕ್ತಿದ್ರೆ ಹಿಂದಿನ ದಿನ ಕಾಸಿಲ್ವಾದ್ರಿಂದ ಒಡೆದ ಹಾಲು. ಆ ಪಾತ್ರೆನ ಸಿಂಕಲ್ ಕುಕ್ಕದೆ. ಹಾಲ್ನವ 8:30 ತನಕ ಬರಲ್ಲ. ಅಲ್ಲಿ ತನಕ ಪೆಟ್ರೋಲ್ ಇಲ್ದೆ ಗಾಡಿ ಓಡ್ಲಿಲ್ಲ. ದೂರದ ಹೋಟ್ಲಿಗೆ ಹೋಗಿ ತಿಂಡಿ ಕಾಫಿ ಒಟ್ಟಿಗೆ ಮುಗಿಸಿದ್ದೆ. ಅಯ್ಯೋ, ಮನೇಲಿದ್ರೆ ಇಷ್ಟೊತ್ತಿಗೆ 2 ಡೋಸ್ ಕಾಫಿ ಆಗ್ತಿತ್ತು, ಕೊಡ್ತಿದ್ಲಲ್ಲ. ಆಮೇಲೆ ತಿಂಡಿ ಮತ್ತೆ ಕಾಫಿ. ಈಗ ಅಡಿಗೆ ಮಾಡೋದಾದ್ರೆ ಪಾತ್ರೆ ತೊಳಿಬೇಕು, ನೀರು ನಿಂತು ಹೋಗಿದೆ. ಹಾಗೆ ಮತ್ತೆ ಪಾತ್ರೆ ಸೇರಿಸ್ದೆ. 4-6 ದಿನ ಹೋಟ್ಲಿಗೆ ಓಡಾಡಿ ನನಗೆ ಬೇಕಾದ್ದು ಸಿಕ್ಕದೆ ಅವ ಕೊಟ್ಟದ್ದನ್ನೇ ತಿಂದು ನಾಲಿಗೆ ಸ್ಟ್ರೈಕ್ ಮಾಡ್ತು. ಇವಳೆ ನೀ ಅದನ್ನೇ ಮಾಡೆ, ಈಗ ಅದೇ ಬೇಕು ಅಂತ ನಾ ಪ್ರತಿದಿನ ಪ್ರತಿ ಹೊತ್ತು ಬೇರೆ ಬೇರೆ ಐಟಮ್ಸೇ ಬೇಕು ಅಂತ ಅವಳನ್ನ ಗೋಳು ಇಕ್ಕೊಳ್ತಾ ಇದ್ದದ್ದು ನೆನಪಾಯ್ತು. ಕಾಫಿ ಡಿಕಾಕ್ಷನ್ಗೆ ಅಂತ ಕಾಸಿದ ಬಿಸಿ ನೀರು ಫಿಲ್ಟರ್ಗೆ ಹಾಕುವಾಗ ಇಕ್ಕಳದ ಹಿಡಿತ ಲೂಸ್ ಆಗಿ ನೀರು ಕಾಲ್ ಮೇಲ್ತಿತ್ತು. ಅಯ್ಯೋ ಅಂತ ಕೂಗ್ದೆ.
ಡಿಕಾಕ್ಷನ್ ಇಳಿಯೋದಕ್ಕೆ ನಿಧಾನ ಆದಾಗ ಜೋರಾಗಿ ಎಳೆದ್ರ ಅಬ್ಸಕ್ಕೆ ಮೇಲಿನ ಬಿಸಿ ಡಿಕಾಕ್ಷನ್ ತೊಡೆ ಮೇಲೆ ಕೆಳಗಿಳಿದಿದ್ದ ಡಿಕಾಕ್ಷನ್ ನೆಲದ ಪಾಲು. ಹಾಲು ಬರಲ್ಲ ಅಂತ ತಂದ ಹಾಲಿನ ಪುಡಿ ಗಂಟು ಗಂಟಾಗಿ ಹಾಲು ಸರಿಯಾಗಿಲ್ಲ. ಸಿಂಕಲ್ ಕುಟ್ರೆ ಸಿಟ್ಟಿನಿಂದ ಕುಕ್ಕರಲ್ಲಿ ಏನೇನೋ ಪ್ಯಾರಿಸಿ ಗ್ಯಾಸ್ ಮೇಲೆ ಇಟ್ಟೆ. ಅರ್ಧ ಗಂಟೆ ಮೇಲೆ ನೋಡಿದ್ರೆ ಅಯ್ಯೋ ಒಲೆನೇ ಹಚ್ಚಿಲ್ಲ. ಬೈಕೊಂಡು ಗ್ಯಾಸ್ ಹಚ್ಚದೆ. ನೀರಲ್ಲಿ ನೆನೆದಿದ್ದ ಕಡ್ಡಿ ಪಿಟಿಕೆ ಕಡ್ಡಿ ಉರಿಲಿಲ್ಲ. ಎದುರು ಮನೆಯಿಂದ ಕಡ್ಡಿ ಸಾಲ ತಂದು ಹಚ್ಚಿದೆ. ಮರವನಲ್ಲಿ 3/4 ಗಂಟೆ ಆದ್ರೂ ಶೀಟಿ ಹೊಡಿಲಿಲ್ಲ ಅಂದ್ಕೊಳ್ಳೋ ಅಷ್ಟರಲ್ಲಿ ಸುಟ್ಟು ವಾಸನೆ. ತೆಗೆದು ನೋಡಿದ್ರೆ ಕುಕ್ಕರಲ್ಲಿ ಕೆಳಗೆ ನೀರೇ ಹಾಕಿಲ್ರಿ. ತಳ ಸೀದಿದೆ. ಸಿಟ್ಟಿನಿಂದ ಕೈ ಎತ್ತಿದ್ರೆ ಅಲ್ಲೆಲ್ಲೋ ಮೇಲೆ ಮೊಳಗೆ ನೀರು ಹಾಕಿದ್ದು ಮೊರ, ಟೀ ಸೋಸೋ ಪಾತ್ರೆ ನನ್ನ ತಲೆ ಮೇಲೆ ಬಿತ್ತು. ಈ ಕಡೆ ಕೈ ಎತ್ತಿದ್ರೆ ಮೇಲಿಂದ ಕೆಳಗೆ ಮಣೆ, ಹಿಟ್ಟಿನ ಜರಡೆ ತಲೆ ಮೇಲೆ ಎರಗದ್ವು. ತಲೆ ಕೆಟ್ಟು ಅಡಿಗೆ ಮನೆ ಬಾಗಿಲು 1 ವಾರ ತೆಗಿಲೇ ಇಲ್ರಿ. ಮುಚ್ಚಾಕ್ಬಿಟ್ಟೆ ಅತ್ಲಾಗಿ. ಮತ್ತೆ ಬೇಕರಿ ತಿಂಡಿ ತಿಂದು ಹೊಟ್ಟೆ ಊದ್ಕೊಂತು. 3-4 ದಿನ ಮಲ ವಿಸರ್ಜನೆ ಆಗದೆ ಅಕ್ಕಪಕ್ಕದ ಮನೆಯವರು ಹೇಳಿದ್ದ ಕೊಟ್ಟು ಜುಲಾಬಿನ ಗುಳಿಗೆ ನುಂಗಿದ್ದು. ಆಸ್ಪತ್ರೆ, ವೈದ್ಯರು, ಔಷಧಿ ಅಂಗಡಿ 4-5 ಕಿಲೋಮೀಟರ್ ದೂರ. ಏನ್ ಮಾಡೋದು? ನಂತರ ಶುರುವಾಯ್ತು ನೋಡಿ ನಾನ್ ಸ್ಟಾಪ್ ಬೇದಿ. ಸುಸ್ತು. ತುರ್ತು ಕೆಲಸದಿಂದ ಕಚೇರಿಗೆ ರಜಾ ಹಾಕ್ಲಾಗದೆ ಹೋಗಿ ಒತ್ತಡದಲ್ಲಿ ವೇಗದಲ್ಲಿ ಮಾಡ್ಬೇಕಾಯ್ತು. ಆಗ ಎಲ್ಲಿದೆಯೇ, ಯಾವಾಗ ಬರ್ತೀಯೇ ಅಂತ ಮನದಲ್ಲಿ ಹಲುಕ್ತಾ ಬೇಡೋ ಸ್ಥಿತಿ. ಆದ್ರೂ ಪತ್ರ ಬರೀದೆ, ಫೋನ್ ಮಾಡದೆ 4-5 ದಿನ ತಳ್ಳದೆ. 3 ಅಂತಸ್ತಿನ ಕ್ವಾರ್ಟರ್ಸ್ ಮೇಲ್ಭಾಗದ ಮನೆ. ಪೈಪ್ ಹಿಡಿದು ಹತ್ತಿ ಮನೆ ತುಂಬಾ ಓಡಾಡೋ ಇಲಿ ಸಂಸಾರ. ರೂಮಿಂದ ಅಡಿಗೆ ಮನೆಗೆ ಕತ್ಲಲ್ಲಿ ರನ್ನಿಂಗ್ ರೇಸ್. ಬೆಳಕ್ ಹಾಕದೊಡನೆ ಕಿಟಕಿ ಬಾಗಿಲ ಸಂದಿಗಳಲ್ಲಿ ತೂರು ಓಡೋದು. ಚುಮು ನಸುಕಿನಲ್ಲಿ ನಿದ್ರೆ ಕಣ್ಣಲ್ಲಿ ಬಂದು ಅಡಿಗೆ ಮನೆ ಹೊಕ್ಕು ಗ್ಯಾಸ್ ಹತ್ಸಲು ಕಡ್ಡಿಗಿರ್ತಿದ್ದೇನೆ. ಅಷ್ಟರಲ್ಲಿ ಬೋಸ್ ಅಂತ ಸದ್ದು ಸಹ ಬರ್ತಾ ಇದೆ. ಇದೇನಪ್ಪಾ, ಹಾವೇ ಇರ್ಬೋದು ಅಂತ ತಕ್ಷಣ ರೆಗ್ಯುಲೇಟರ್ ಆರಿಸ್ದೆ. ಲೈಟ್ ಹಾಕಿ ಗಮನಿಸಿದ್ರೆ ಸಿಲಿಂಡರ್ ಇಂದ ಗ್ಯಾಸ್ ಒಲೆಗೆ ಹೋಗೋ ಪ್ಲಾಸ್ಟಿಕ್ ಪೈಪಿನ ಮಧ್ಯೆ ಅರ್ಧ ಅಡಿ ನೂಲಿನ ಗೆರೆ ಬಿಟ್ಟು ಉಳಿದದ್ದನ್ನ ಇಲಿ ಭಕ್ಷಿಸ್ಬಿಟ್ಟಿದೆ. ಬಹಳ ಹಸುವಾಗಿತ್ತೇನೋ. ಅಕಸ್ಮಾತ್ ಕಡ್ಡಿಗಿರಿ ಗ್ಯಾಸ್ ಸೋರುವಿಕೆಯಿಂದ ಸ್ಫೋಟ ಆಗಿದ್ದಲ್ಲಿ ಏನ್ ಕತ್ತಿ. ಆದ್ರೂ ಚಳಿಯಲ್ಲಿ ಬೆವರ್ತು ರಾಯಚೂರಿನಲ್ಲಿ ಗ್ಯಾಸ್ ಒಲೆ ಬಿಟ್ಟು ಹಳೆ ಸ್ಟೇವ್ ತೆಗೆದು ಬತ್ತಿ ನೋಡಿದೆ. ಅರ್ಧಂಬರ್ಧ ಇದ್ದು ಹೋಗಿ ಅದನ್ನು ಈಸಿ ಕಟಿಂಗ್ ಪ್ಲೇಯರ್ ಅಲ್ಲಿ ಎಳೆದು ಎಣ್ಣೆ ಹಚ್ಚಿ ಕೈಯಿಂದ ತಿರುವಿ ಕೈಯೆಲ್ಲ ಬೊಬ್ಬೆ. ಸೀಮೆಎಣ್ಣೆ ಇಲ್ಲ. ಬಾಟ್ಲಿ ಹಿಡಿದು ಸೀಮೆಎಣ್ಣೆ ಹುಡುಕಾಟ. ಸಿಗದೆ ಯಾರ್ದೋ ಮನೆಯಿಂದ ಸೀಮೆಎಣ್ಣೆ ಕಡ ತಂದೆ. ಕಡ್ಡಿಗೀರಲು ಬೆಂಕಿ ಪಟ್ನ ಹುಡುಕಿದ್ರೆ ಬಚ್ಚಲೇ ಹಚ್ಚಲು ಹೋಗಿ ನೀರಲ್ಲಿ ಬಿದ್ದು ನೆಂದು ಹೋಗಿದೆ. ಆ ದಿನದ ಅಡಿಗೆ ಮನೆ ಅನ್ವೇಷಣೆ ಅಲ್ಲಿಗೆ ಸ್ಟಾಪ್. ಬಳಸದೆ ಮುಚ್ಚಿಟ್ಟ ಹಿಟ್ಟಿನ ಡಬ್ಬದಲ್ಲಿ ಹುಳುಗಳು ಇಣುಕ್ತಾ ಇವೆ. ಅಕ್ಕಿಯಲ್ಲಿ ಈಗಾಗಲೇ ಇರೋ ಕಲ್ಲು ಮಣ್ಣಿನ ಹೆಂಟೆ. ಭತ್ತದ ಜೊತೆ ಸ್ಪರ್ಧಿಸ್ತಿರೋ ನನ್ನ ನುಸಿ. ಗೆದ್ಲು ಹತ್ತಿರೋ ಟಿನ್ ಡಬ್ಬಗಳಿಟ್ಟ ಕಾಳುಗಳಿಗೆ ಮುಗ್ಗಲು ವಾಸನೆ. ಎಲ್ಲ ಚೆಲ್ಲೋಣ ಅಂತ ಅಸಹ್ಯ. ಆದ್ರೆ 3 ಮಾಡಿ ಬೆಟ್ಲಿಡಿದು 1 ಫರ್ಲಾಂಗ್ ನಡೆದು ಮುಳ್ಳು ದಾರಿಯಲ್ಲಿ ಮುಳ್ಳು ಚುಚ್ಚಿಸ್ಕೊಳ್ತಾ ಹೋಗಿ ತಿಪ್ಪೆಲ್ ಚೆಲ್ಬೇಕು. ನೀರಾದ್ರೂ ಕುಡಿಯೋಣ ಅನ್ಕೊಂಡ್ರೆ ಕುಡಿಯೋ ನೀರು ಕೆಳಗಿನಲ್ಲಿಂದ ತುಂಬ ತರ್ಬೇಕು. ಕೂದಲ್ ಬೇಡ ಅನ್ಕೊಂಡೆ. ತುಂಬಿಟ್ಟ ನೀರಲ್ಲಿ ಜಿರ್ಲೆ ತೇಲ್ತಾ ಇದೆ. ಈ ಟಿಲಿಬೋನ್ನಲ್ಲಿ ಸತ್ತಿಲಿ ವಾಸನೆ ಮನೆಯೆಲ್ಲ ತುಂಬಿದೆ. ಅದು ತೆಗೆಯುವಾಗ ಸ್ಪ್ರಿಂಗ್ ಹಿಡಿದು ಕೈ ಮೇಲೆ ವಾಪಸ್ ಬಿದ್ದು ಕೈ ಜಜ್ತು. ಎಸೆಯಲ್ಲಿ ನುಗ್ಗಿದ್ರೆ ಗಾಳಿಗೆ ಧಾವಿಸ್ತು. ಬಚ್ಚಲು ಮನೆ ಬಾಗಿಲು ತಲೆಗೆ ಡಿಕ್ಕಿ ಹೊಡೆದು ಬೋರೆ ಬಂತು. ಅಬ್ಬಬ್ಬಾ, ಯಾವುದೋ ದಾರ ಹುಡುಕ್ತಾ ಅಟ್ಟ ಹತ್ಲು ಹೋದ್ರೆ ಅಲ್ಲಿಟ್ಟ ಬೋಗಣಿ ಉರುಳಿ ರಂಗೋಲಿ ಇಟ್ಟು ತಲೆ ಮುಖಕ್ಕೆ ಉಚಿತ ಮೇಕಪ್ ನೀಡ್ತು. ಶರ್ಟಿಗೆ ಗುಂಡಿ ಹಾಕ್ಲಿಕ್ಕೆ ಹೋಗಿ ಸೂಜಿ ಬೆರಳ ತುದಿಗೆ ಜೋರಾಗಿ ಚುಚ್ಚಿ ನೋವು ಅನ್ನೋ ಉದ್ಗಾರದೊಂದಿಗೆ ರಕ್ತ ಚಿಮ್ತು. ಬಾಳೆಹಣ್ಣು ತಿನ್ಲು ಹೋದೆ. ಅವಸರದಲ್ಲಿ ಸಿಪ್ಪೆ ಬಿಡಿಸ್ತಾ ಏನೋ ಧ್ಯಾನದಲ್ಲಿ ಬಾಳೆಹಣ್ಣು ಕಸದ ಬುಟ್ಟಿಗೆ ಎಸ್ತು ಸಿಪ್ಪೆನೆ ಬಾಯಲ್ಲಿ ಹಾಕೊಂಡಿರಿ. ಲಿಂಬೆಹಣ್ಣು ಹಚ್ಚಲೋಗಿ ಬೆರಳು ಸೀಳ್ಕೊಂಡೆ. ಏಲಕ್ಕಿ ಕುಟ್ಲೋಗಿ ಕಾಲು ಬೆರಳ ಮೇಲೆ ಕಲ್ಲು ಹಾಕಿ ಜಜ್ಕೊಂಡೆ. ಯಾವುದೋ ಧ್ಯಾನದಲ್ಲಿ ಸ್ನಾನ ಮಾಡುವಾಗ ಬಿಸಿ ಬಿಸಿ ಕುದಿಯು ನೀರು ಸುರಿದು ಮೈ ಕೆಂಪಾಗಿ ಸ್ವಲ್ಪ ಸುಟ್ತು. ಯಾರ್ದೋ ಅನ್ಕೊಂಡ್ರಿ? ಇನ್ಯಾರು ಅಲ್ಲ ಮಾರಾಯರೇ, ನನ್ನವಳದೇ ಇರಬೇಕು ಶಾಪ. ಕುದಿಸಿದ ಮೈಸೂರು ಪಾಕ್ ಕಲ್ಲಾಗಿ ತೋರಿಸಿದ ಬಾಯೊಳಗಿನ ಹಲ್ಲು ಥಳ್ಳಂತ ಕೆಳಗ್ ಬಿತ್ತು. ಬೇಯದ ಅನ್ನ
ಒಮ್ಮೆ ಹೆಚ್ಚು ನೀರಿಟ್ರೆ ಹಾಕಿದ್ರೆ ಗಂಜಿ ನೀರು, ಮತ್ತೊಮ್ಮೆ ಬೇಯದ ಬೇಳೆ, ಒಮ್ಮೆ ಕುಕ್ಕರ್ ಅಲ್ಲಿ ಕಡಿಮೆ ಇಟ್ಟಿದ್ ನೀರು ಮಾಯವಾಗಿ ಸೀಕಲು ಬೇಳೆ, ಮತ್ತೊಮ್ಮೆ ಹುಳಿ ಹೆಚ್ಚಾಗಿ ಹಲ್ ಜುಮ್ಮಂತು, ಒಮ್ಮೆ ಖಾರ ಅಮ್ಮ ಅಂತ ಒದರಿಸ್ತು, ಮತ್ತೊಮ್ಮೆ ಫ್ಯಾಷನ್ ಅಂತ ಹೇರ್ ಕಟ್ಟಿಂಗ್ ಅಂಗಡಿ ಹೊಸ ಹುಡುಗನ ಕತ್ರಿ ನನ್ನ ತಲೆ ಕೂದನ್ನ ಪ್ರಯೋಗ ಪಶು ಮಾಡಿ ನನ್ನ ಮುಖ ಪೂರಾ ಬದಲಾಯಿಸುತ್ತ ಅಷ್ಟೇ ಅಲ್ಲ, ಕೆನ್ನೆ ಮೇಲೆ ಹಿಂದೆಲೆ ಕೆಳಗೆ ಗಾಯದ ಗಿರಿಗಳು, ಸ್ನಾನದ ನೀರು ಹಾಕಿದಾಗ ಭಗ್ಗೆಂದುವು ಮನದ ನೆನಪುಗಳಂತೆ. ಮನಸ್ಸಿನಲ್ಲಿ ಶಾಂತಿ ಬೇಕು, ಶಾಂತಿ ಅನ್ಕೊಂಡೆ. ಯಾರೇ ಅವಳು ಶಾಂತಿ, ನನ್ ಸೌತಿನ ಅಂತ ಮದುವೆ ಆದ ಹೊಸ್ತರಲ್ಲಿ ಮುಖ ಊದಿಸ್ಕೊಂಡು 3 ದಿನ ಮಾತು ಅನ್ನ ಬಿಟ್ಟಿದ್ದ ಮನೆಯವಳ ಮುಖದ ನೆನಪು ಬಂತು. ಫ್ಲಾಶ್ ಬ್ಯಾಕ್. ಎಲವೋ ಮನವೇ, ನಿಲ್ದ ಕಲ್ಪನೆ ಬರೀ ರಿವೈಂಡ್ ಆಗಿ ಫ್ಲಾಶ್ ಬ್ಯಾಕ್ಗೆ ಸೀಮಿತವಾಗಿರದೆ ಅವಳು ವಾಪಸ್ ಬಂದ ನಂತರದ ಫ್ಲಾಶ್ ಫಾರ್ವರ್ಡ್ ಆಗ್ಲಿ ಅಂತ ಹಪಿಸಿ ಜಪಿಸಿದೆ. ಅಂತೂ ಬಲ್ಲವರು ಅನುಭವಿಗಳು ಹಾಡಿರೋ ಹಾಗೆ, ಹೆಂಡತಿ ನೀ ಪ್ರಾಣ ಹಿಂಡತಿ, ಇಲ್ಲೇ ಇದ್ರು ಇಲ್ಲಿ ಕಾಡುವ ಹೆಂಡತಿ, ಇಲ್ಲಿ ಇಲ್ದಿದ್ರು ನನ್ನ ಮನೆಯ ಅನಿವಾರ್ಯತೆ ಅಸಹಾಯಕತೆಗಳನ್ನ ಕಂಡು ವಾರೆಗಣ್ಣಲ್ಲೇ ನಕ್ಕು ಛೇಡಿಸುವ ಕಲ್ಪನೆ ನೆನಪುಗಳಲ್ಲೇ ನನ್ನ ಪ್ರಾಣ ಹಿಂತಿದೀಯ. ಪ್ರಿಯ ಗಂಡುಗಣವೇ, ನಿಮ್ಮಲ್ಲಿ ಯಾರ್ದಾದ್ರೂ ಬೇರೆ ಅನುಭವ ಇದ್ರೆ ನನ್ನೊಂದಿಗೆ ಹಂಚ್ಕೊಳ್ತೀರಾ? ಮುಗೀತು ಹೆಂಡತಿ ಪ್ರಾಣ ಹಿಂಡತಿ ಅನುಭವ. ನಮಸ್ಕಾರ.